ಎರಡನೇ ಮಂಗಳಾಚರ ರೂಪ ಗೋಸ್ವಾಮಿ. ಎರಡನೇ ಮಂಗಳಾಚರ ರೂಪ ಗೋಸ್ವಾಮಿ ಬಗ್ಗೆ ವರ್ಣಿತ ಆಗಿದೆ ಅದ್ರಲ್ಲಿ. ಸೊ ನನ್ನ ಕೇಳಿಸ್ಕೊಂಡ್ರೆ ಏನು, ಇದ್ರ ಮುಂಚೆನು ಭಕ್ತಿ ಅನ್ನೋದಿತ್ತು, ಆದ್ರೆ ಯಾವಾಗ ರೂಪ ಗೋಸ್ವಾಮಿ ಬಂದ್ಮೇಲೆ ಏನಾಯ್ತು, ಭಕ್ತಿ ರಸ ಅನ್ನೋದು ಸ್ಟಾರ್ಟ್ ಆಯ್ತು. यद्यपि श्री रूप गोस्वामी से पूर्व काल में शांडिल्य सूत्र में परमेश्वर में परम अनुरक्ति को भक्ति को लक्षण कहा गया है. स्वरूप गोस्वामी बरोक ಮುಂಚೆ ಶಾಂಡಿಲ್ಯ ಸೂತ್ರ ಅನ್ನೋ ಗ್ರಂಥದಲ್ಲಿ ಏನು, ಭಗವಂತನ ಮೇಲೆ ಅನುರಕ್ತಿನೇ ಅಂದ್ರೆ ಪರಮ ಅನುರಕ್ತಿನೇ ಭಕ್ತಿ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಏನ್ ಭಕ್ತಿ? ಭಗವಂತನ ಮೇಲೆ ಪರಮ ಅನುರಕ್ತಿ. ಅನುರಕ್ತಿ ಅಂದ್ರೆ ಏನು? ಅತ್ಯಂತ ಆಸಕ್ತಿ. ಅತ್ಯಂತ ಅದನ್ನ ಏನಂತ ಕರಿತಾ ಇದ್ರು? ಅದನ್ನ ಏನಂತ ಕರಿತಾ ಇದ್ರು? ಭಕ್ತಿ ಅಂತ ಕರಿತಾ ಇದ್ರು. ಏನು? ಭಗವಂತನ ಮೇಲೆ ಅತ್ಯಂತ ತೀವ್ರವಾದ ಆಸಕ್ತಿನ ಭಕ್ತಿ ಅಂತ ಕರಿತಾ ಇದ್ರು. ಯಾರು ಕರಿತಾ ಇದ್ದಿದ್ದು? ಶಾಂಡಿಲ್ಯ ಸೂತ್ರದಲ್ಲಿ. ಯಾವಾಗ? ರೂಪ ಗೋಸ್ವಾಮಿಗೆ ಬರೋಕ್ ಮುಂಚೆ. ಮತ್ತೆ ಪಂಚರಾತ್ರದಲ್ಲಿ ಏನು? ಸರ್ವಪಾದಿ ವಿನಿರ್ಮುಕ್ತಂ ತತ್ಪರತ್ಮನೆ ನಿರ್ಮಲಂ ಋಷಿಕೇನ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಇದು ಎಲ್ಲಿ? ನಾರದ ಪಂಚಸೂತ್ರದಲ್ಲಿ ಈ ತರ ಹೇಳ್ತಾರೆ. ಏನು? ಸರ್ವಪಾದಿ ವಿನಿರ್ಮುಕ್ತಂ ತತ್ಪರತ್ಮನೆ ನಿರ್ಮಲಂ. ಎಲ್ಲಾ ಉಪಾಧಿಗಳಿಂದ ಏನಾಗಿ ಮುಕ್ತ ಆಗಿ ಏನಾಗ್ಬೇಕು? ಭಗವಂತನ ಸೇವೆಯಲ್ಲಿ ಅದನ್ನ ನಿಯುಕ್ತ ಮಾಡ್ಬೇಕು. ಆತರ ಮಾಡಿದ್ರೆ ಅದನ್ನೇ ಉತ್ತಮ ಭಕ್ತಿ ಅಂತ ಕರೀತಾರೆ. ಸರ್ವಪಾದಿ ವಿನಿರ್ಮುಕ್ತಂ ತತ್ಪರತ್ಮೇನ ನಿರ್ಮಲಂ ಋಷಿಕೇನ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಸೊ ಇದು ಬಂದು ಸಾಧಾರಣ ಡೆಫಿನೇಷನ್ ಭಕ್ತಿಗೆ. ಸೊ ಅಂದ್ರೆ ಇದು ಭಕ್ತಿ ಮುಂಚೆ ಈ ತರ ಎಲ್ಲ ರೂಪ ಗೋಸ್ವಾಮಿ ಬರೋ ಮುಂಚೆ ಈ ತರ ಎಲ್ಲ ಕರೀತಾ ಇದ್ರು ಭಕ್ತಿನ. ಏನು? ಸರ್ವಪಾದಿ ವಿನಿರ್ಮುಕ್ತಂ ತತ್ಪರತ್ಮೇನ ನಿರ್ಮಲಂ ಋಷಿಕೇನ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ ಅಂದ್ರೆ ಏನು? ಸೊ ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ಎಲ್ಲಾ ಉಪಾಧಿಗಳಿಂದ ವಿನಿರ್ಮುಕ್ತ ಆಗಿ, ಎಲ್ಲ ಉಪಾಧಿ ಅಂದ್ರೆ ಏನು? ಅಭಿಮಾನ. ಅಭಿಮಾನ ಇದು ಬಂದು ಎರಡು ಪ್ರಕಾರ ಇರುತ್ತೆ. ಅಭಿಮಾನ ಬಂದು ಸ್ಥೂಲ ಅಭಿಮಾನ, ಸೂಕ್ಷ್ಮ ಅಭಿಮಾನ. ಸ್ಥೂಲ ಅಭಿಮಾನ ಏನು? ಸ್ಥೂಲ ಅಂದ್ರೆ ಏನು? ಸೂಕ್ಷ್ಮ ಅಂದ್ರೇನು? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಕೇಳಿದ್ದೀರಾ? ಏನೇನು? ಇದು ಸ್ಥೂಲ ಶರೀರ, ಒಳಗಡೆ ಇರೋದು ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರಕ್ಕೆ ಒಂದು ಅಭಿಮಾನ ಇರುತ್ತೆ, ಸೂಕ್ಷ್ಮ ಶರೀರಕ್ಕೆ ಒಂದು ಅಭಿಮಾನ ಇರುತ್ತೆ. ಸ್ಥೂಲ ಶರೀರಕ್ಕೆ ಏನ್ ಅಭಿಮಾನ ಇರುತ್ತೆ? ನನ್ ಬಂದು ಸ್ತ್ರೀ, ನನ್ ಬಂದು ಪುರುಷ, ಮತ್ತೆ ಏನು ನನ್ ಮನುಷ್ಯ, ನನ್ ರಾಜ, ನನ್ ಪ್ರಜಾ, ನನ್ ಬ್ರಾಹ್ಮಣ, ನನ್ ಕ್ಷತ್ರಿಯ, ನನ್ ವೈಶ್ಯ, ನನ್ ಶೂದ್ರ ಅನ್ನೋದು ಏನ್ ಯಾರ ಅಭಿಮಾನ? ಈ ಮೇಲ್ಗಡೆ ಇರೋ ಶರೀರ ಅಭಿಮಾನ ಅದು. ಸ್ಥೂಲ ಅಭಿಮಾನ ಅಂತ ಕರೀತಾರೆ ಅದನ್ನ. ಏನು? ನನ್ ಬಂದು ರಾಜ ಆಗಿರ್ಬೋದು, ನಮ್ ಪ್ರಜಾ ಆಗಿರ್ಬೋದು, ನನ್ ಸ್ತ್ರೀ ಆಗಿರ್ಬೋದು, ನಮ್ ಪುರುಷ ಆಗಿರ್ಬೋದು, ಇಲ್ಲಾಂದ್ರೆ ನನ್ ಮನುಷ್ಯ. ಸೊ ಇದೆಲ್ಲ ಏನು? ಸ್ಥೂಲ ಶರೀರ ಅಭಿಮಾನ. ಸೂಕ್ಷ್ಮ ಶರೀರ ಅಭಿಮಾನನೂ ಇದೆ. ಸೂಕ್ಷ್ಮ ಶರೀರ ಅಭಿಮಾನ ಏನು? ನಾನೇ ಮಾಡ್ಬೇಕು, ನನ್ನಿಂದಾನೇ ಈ ಕೆಲಸ ಆಗೋದು, ನಾನ್ ಮಾಡಿಲ್ಲ ಅಂದ್ರೆ ಯಾರು ಮಾಡಲ್ಲ. ಇದರೆಲ್ಲ ಅಭಿಮಾನ ಇರುತ್ತೆ ಅಲ್ವಾ? ಇದು ಸೂಕ್ಷ್ಮ ಅಭಿಮಾನ. ಸೊ ಇದು ಈ ಎರಡನಿಂದ ಏನಾಗ್ಬೇಕು? ಮುಕ್ತರಾಗ್ಬೇಕು. ಈ ಎರಡನಿಂದ ಮುಕ್ತರಾಗಿ ಏನು? ಆ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸೋದೆ ಭಕ್ತಿ ಅಂತ ನಾರದ ಪಂಚಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೇನು ಬೇರೆ ಬೇರೆ ಇನ್ನೇನು ಶಾಸ್ತ್ರದಲ್ಲಿ ಅನ್ಯತ್ರ ಬಿ ಶಾಸ್ತ್ರಮೇ ಕಹಾಗೆ ಬೇರೆ ಬೇರೆ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಏನು? ಅವಿಚ್ಛಿನ್ ತೈಲ್ದಾರಕ ಸಮಾನ್ ಮನ್ ಕಿ ಗತಿ ಕೋ ಪರಂ ಪುರುಷೋತ್ತಮ ಕಿ ಪ್ರತಿ ಲಗಾನ ಹಿ ನಿರ್ಗುಣ ಭಕ್ತಿ ಕ ಲಕ್ಷಣ ಹೇ. ಯಾತರ ಬಂದು ಎಣ್ಣೆನ ಹಿಂಗ್ ಬಿಟ್ರೆ ಕಂಟಿನ್ಯೂಸ್ ಆಗಿ ಬಂದು ಮೇಲ್ಗಡೆಯಿಂದ ಕೆಳಗಡೆ ಬೀಳುತ್ತೋ, ಅದೇ ತರನೇ ಮನಸ್ಸನ್ನು ಏನು ಕಂಟಿನ್ಯೂಸ್ ಆಗಿ ಭಗವಂತನ ಸೇವೆಯಲ್ಲಿ ಅಂದ್ರೆ ಭಗವಂತನ ಪಾದ ಪದ್ಮದಲ್ಲಿ ಮನಸ್ಸನ್ನ ನಿಯುಕ್ತ ಮಾಡೋದೇ ಭಕ್ತಿ ಅಂತ ಕರಿತಾ ಇದ್ರು. ಸೊ ಈ ತರ ಬೇರೆ 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 ಶಾಸ್ತ್ರದಲ್ಲಿ ಸಂಬಂಧಿತವಾಗಿ ಬೇರೆ ಬೇರೆ ತರ ಕರಿತಾ ಇದ್ರು. ಆದ್ರೆ ರೂಪ ಗೋಸ್ವಾಮಿ ಯಾವಾಗ ಬಂದ್ರು ಅವಾಗ ಏನಾಯ್ತು? ಲಕ್ಷಣ ಸೆ ಅಂತರ್ಭೂತ ತಥಾ ಉಣ್ಮೆ ಸೆ ಬಿ ಅಧಿಕ್
वैशिष्टपूर्ण अत्यंत अद्भुत सुंदर भक्ति को अनुपम ಪರಿಭಾಷಾ को ನಿರೂಪಣೆ किया है. ಆದ್ರೆ ರೂಪ ಗೋಸ್ವಾಮಿ ಯಾವಾಗ ಬಂದ್ರು ಅವಾಗೇನಾಯ್ತು, ಅವ್ರ ಅತ್ಯಂತ ಸುಂದರವಾಗಿ ಯಾರು ವರ್ಣನೆ ಮಾಡಕ್ಕಾಗಿಲ್ಲ ಆ ತರ ವರ್ಣನೆ ಮಾಡಿದ್ರು ಭಕ್ತಿ ಬಗ್ಗೆ. ಡೆಫಿನೇಷನ್ ಭಕ್ತಿ ಅಂದ್ರೆ ಇದುದ ಭಕ್ತಿ ಅಂದ್ರೆ ಏನೋ ಭಕ್ತಿ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನು ಕೃಷ್ಣಾನುಶೀಲನಂ ಭಕ್ತಿರ್ ಉತ್ತಮ. ಇದು ಭಕ್ತಿ ಡೆಫಿನೇಷನ್. ಏನು? ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನು ಕೃಷ್ಣಾನುಶೀಲನಂ ಭಕ್ತಿರ್ ಉತ್ತಮ. ಇದೇ ಭಕ್ತಿದ ಡೆಫಿನೇಷನ್. ಇದು ಯಾವ್ದಾದ್ರು ಕೇಳಿದ್ದೀರಾ? ಒಳ್ಳೇದು. ಏನ್ ಬೇಕಾಗಿಲ್ಲ, ನೀನ್ ಇಲ್ಲಿ ಎದ್ಕೊಂಡ್ ಕೂತ್ರೆ ಇದೇ ಒಂದು ಸಪ್ರೇಟ್ ಕ್ಲಾಸ್ ಆಗುತ್ತೆ. ಯಾವತ್ತಾದ್ರೂ ವರ್ಣನೆ ಮಾಡಿ ಇದ್ರ ಬಗ್ಗೆ ಹೇಳೋಣ. ಇದೇ 2-3 ಕ್ಲಾಸ್ ಆಗ್ಬಿಡುತ್ತೆ ಇದು ವರ್ಣನೆ ಮಾಡಕ್ ಹೋದ್ರೆ. ಅನ್ಯಾಭಿಲಾಷಿತ ಶೂನ್ಯಂ ಮತ್ತೆ ಜ್ಞಾನ ಕರ್ಮ ಧ್ಯಾನಾವೃತಂ. ಸೊ ಏನು ಬೇರೆ ನಾರ್ಮಲ್ ಆಗಿ ಕೇಳಿಸ್ಕೊಬಹುದು. ಏನು श्री कृष्ण को सुखी करने के स्पृह के अतिरिक्त समस्त प्रकार के अभिलाषों से रहित ज्ञान कर्मादि से अनावृत एकमात्र श्री कृष्ण की प्रीति के लिए ही कायिक मानसिक और वाचिक समस्त चेष्टाओं और भाव के द्वारा तेल धारावन अविच्छिन्न गति से जो श्री कृष्ण को अनुशीलन अर्थात श्री कृष्ण की सेवा होती है उसका ही उत्तम भक्ति कहता है. ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಬಂದು, ಬೇರೆ ಕೃಷ್ಣನ್ಗೆ ಇಚ್ಛೆ ಅನ್ಯ ಅಭಿಲಾಷಿತ ಶೂನ್ಯಂ. ಇದು ನಾರ್ಮಲ್ ಡೆಫಿನೇಷನ್ ಹೇಳ್ತಾ ಇದ್ದೀನಿ. ಸೊ ಏನು ಬೇರೆ ಇಚ್ಛೆಗಳು ಏನು ಇರಬಾರ್ದು, ಬೇರೆ ಭಗವಂತನ ಇಚ್ಛೆ ಮಾತ್ರದ ಇರ್ಬೇಕು. ಬರೀ ಭಗವಂತನ ಮೇಲೆ ಇಚ್ಛೆದ ಇರ್ಬೇಕು. ಅಂದ್ರೆ ಭಗವಂತನ ಸಂತುಷ್ಟಿ, ಬೇರೆ ಇನ್ನೇನು ಕಾಮನೆಗಳು ಇಲ್ಲ. ಏಕ ಮಾತ್ರ ಭಗವಂತನ ಸಂತುಷ್ಟಿ, ಬೇರೆ ಇನ್ನೇನು ಕಾಮನೆಗಳು ಇಲ್ಲ. ಮತ್ತೆ ತತ್ಪರತ್ಮೇನೆ ನಿರ್ಮಲ ಏನ್ ಹೇಳ್ತಾ ಇದ್ದಾರೆ ಬಂದು, ಜ್ಞಾನ ಕರ್ಮದಿಂದ ಅನಾವೃತವಾಗಿರ್ಬೇಕು. ಜ್ಞಾನ ಕರ್ಮದಿಂದ ಅನಾವೃತವಾಗಿರ್ಬೇಕು. ಸೊ ಯಾವ ತರ ಜ್ಞಾನ ಕರ್ಮದಿಂದ ಅಂದ್ರೆ ಅನಾವೃತ ಅಂದ್ರೆ ದೂರವಾಗಿರ್ಬೇಕು ಜ್ಞಾನ ಕರ್ಮ. ಮತ್ತೆ ಇವಾಗ ಇಷ್ಟು ಜ್ಞಾನ ಎಲ್ಲ ಏನ್ ತಿಳ್ಕೊಂತ ಇದ್ರಿ ನಾವು ಬಂದು? ಮೊದಲನೇದು ಅನ್ಯಾಭಿಲಾಷದ ಶೂನ್ಯಂ, ಎಲ್ಲಾರ್ಗೂ ಅರ್ಥ ಆಗುತ್ತೆ. ಏನು ಭಗವಂತನ ಸಂತುಷ್ಟಿ ತಪ್ಪ ಬೇರೆ ಇನ್ನೇನು ಆಸೆಗಳು ಇರಬಾರ್ದು, ಇದು ಅನ್ಯಾಭಿಲಾಷಿತ ಶೂನ್ಯಂ. ಎರಡನೇದೇನು ಜ್ಞಾನ ಕರ್ಮಾದಿ ಅನಾವೃತಂ, ಜ್ಞಾನ ಕರ್ಮ ಇರಬಾರ್ದು, ಅನಾವೃತವಾಗಿರ್ಬೇಕು. ಇಲ್ಲಿ ಜ್ಞಾನ ಕರ್ಮ ಮತ್ತೆ ಇರಬಾರ್ದು ಅಂದ್ರೆ ಮತ್ತೆ ಏನ್ ಶಾಸ್ತ್ರ ಎಲ್ಲ ಓದ್ತಾ ಇದ್ದೀರಿ? ಮತ್ತೆ ಮಹಾಪ್ರಭು ಸ್ವಾಮಿ ಹೇಳ್ತಾರೆ ಏನು, ಸಿದ್ಧಾಂತ ಜಾನಿಲ್ಲ ನಾ ಕರೆ ಆಲಸ್. ಸಿದ್ಧಾಂತ ತಿಳ್ಕೊಳೋದಲ್ಲಿ ಯಾವಾಗ್ಲೂ ಆಲಸ್ಯ ಮಾಡಬಾರ್ದು. ಇದ್ರ ತಿಳ್ಕೊಳೋದಲ್ಲಿ ಯಾವಾಗ್ಲೂ ಆಲಸ್ಯ ಮಾಡಬಾರ್ದು, ಡಿಲೇ ಮಾಡಬಾರ್ದು, ಸೋಂಬೇರಿ ಬೀಳ್ಬಾರ್ದು. ಅರ್ಥ ಆಯ್ತಾ ಯಾರು ಕೇಳ್ತಾ ಇದ್ದೀನಿ ಅಂತ? ಸೋಂಬೇರಿತನ ಬೀಳ್ಬಾರ್ದು. ನಾ ಕರೆ ಆಲಸ್ಯ ಏನ್ ಮಾಡ್ಬಾರ್ದು, ಡಿಲೇ ಮಾಡಬಾರ್ದು, ಮತ್ತೆ ಸೋಂಬೇರಿತನ ಬೀಳ್ಬಾರ್ದು. ಏನಿಗೆ? ಇದ್ರ ತಿಳ್ಕೊಳಕ್ಕೆ, ಶಾಸ್ತ್ರ ತಿಳ್ಕೊಳಕ್ಕೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇದರಿಂದ ದೂರ ಇರಬೇಕು. ಅಂದ್ರೆ ಇಲ್ಲಿ ಜ್ಞಾನ ಅಂದ್ರೆ ಇದ್ರಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಜ್ಞಾನ ಬಂದು 3 ಪ್ರಕಾರ ಜ್ಞಾನ. ಒಂದು ತಮ್ ಪದಾರ್ಥ, ಇನ್ನೊಂದು ತದ್ ಪದಾರ್ಥ, ಇನ್ನೊಂದು ಬ್ರಹ್ಮಜೀವಿ ಐಕ್ಯ ಜ್ಞಾನ. 3 ಪ್ರಕಾರ ಜ್ಞಾನ ಇದೆ. ಒಂದು ತಂಪರ ಅಂದ್ರೆ ಭಗವಂತನ ಸಂಬಂಧಪಟ್ಟಿರೋ ಜ್ಞಾನ ಒಂದು, ಎರಡನೇದು ಜೀವಿಗೆ ಸಂಬಂಧಪಟ್ಟಿರೋ ಜ್ಞಾನ, ಮೂರನೇದು ಬ್ರಹ್ಮ ಜೀವಿ ಐಕ್ಯ ಆಗೋ ಜ್ಞಾನ. ಇದು ಮೂರನೇದು. ಇಲ್ಲಿ ಯಾವ ಜ್ಞಾನನ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ 3ನೇ ಜ್ಞಾನನ ಅವಾಯ್ಡ್ ಮಾಡ್ತಾ ಇರೋದು. ಬೇಡ ಅಂತ ಹೇಳ್ತಾ ಇರೋದು. 3ನೇ ಜ್ಞಾನ ಏನು, ಜೀವಿ ಬ್ರಹ್ಮ ಐಕ್ಯ ಆಗೋದು. ಆ ಜ್ಞಾನನ ಓದಬಾರ್ದು ಅಂತ ಹೇಳ್ತಾ ಇರೋದು. ಈ ಭಗವಂತನ ಸಂಬಂಧಪಟ್ಟಿರೋ ಜ್ಞಾನ, ಜೀವಿಗೆ ಸಂಬಂಧಪಟ್ಟಿರೋ ಜ್ಞಾನ ಕಂಪಲ್ಸರಿ ತಿಳ್ಕೊಬೇಕು. ಇಲ್ಲಾಂದ್ರೆ ಭಗವಂತನ ಮೇಲೆ ತಿಳ್ಕೊಂಡಿಲ್ಲ ಅಂದ್ರೆ ಭಗವಂತನ ಮೇಲೆ ನಿಮ್ಗೆ ಆಸಕ್ತಿ ಏನ್ ಬರುತ್ತೆ? ಆಸಕ್ತಿ ಏನ್ ಬರುತ್ತೆ? ಮತ್ತೆ ನಿಮ್ ಜೀವಿ ಇದೆಯಾ ಅಲ್ಲಿ? ಸೊ ಜೀವಿ ಇಲ್ಲಿದ್ದ, ಜೀವಿ ಇಲ್ಲಿದ್ದಾರೆ ಅಂದ್ರೆ ಮತ್ತೆ ಯಾಕೆ ಈ ತರ ಸಿಕ್ಕಾಕೊಂಡ, ಮತ್ತೆ ಇದರಿಂದ ವಿಮುಕ್ತಿ ಆಗೋದು, ಇದೆಲ್ಲ ತಿಳ್ಕೊಂಡಿರ ಇದ್ರೆ ಹೆಂಗ್ ಭಕ್ತಿ ಮಾಡ್ತೀರಾ? ಅದರಿಂದ ಎರಡನ್ನೂ ತಿಳ್ಕೊಂಡ್ಲೇಬೇಕು. ಜೀವಿ ಜ್ಞಾನ ಮತ್ತೆ ಭಗವಂತನ ಸಂಬಂಧಪಟ್ಟಿರೋ ಜ್ಞಾನ, ಇದು ಎರಡನ್ನೂ ತಿಳ್ಕೊಬೇಕು. ಮತ್ತೆ ಕರ್ಮದಿಂದ ಬಂದ ದೂರ ಇರ್ಬೇಕು. ಕರ್ಮದಿಂದ ದೂರ ಇರ್ಬೇಕಂದ್ರೆ ಏನು? ಕರ್ಮ 2 ಪ್ರಕಾರ ನಷ್ಟ ಆಗುತ್ತೆ. ಸೊ ಯಾವ ತರ ಬಂದು ಕರ್ಮದಿಂದ ಭಕ್ತಿ ನಷ್ಟ ಆಗುತ್ತೆ, ಕರ್ಮದಿಂದ ಭಕ್ತಿ ನಷ್ಟ ಆಗುತ್ತೆ. ಎಕ್ಸಾಂಪಲ್ ಇವಾಗ ಬಂದು ಏನು, ನಾನು ಕೃಷ್ಣನು ಪೂಜೆ ಮಾಡ್ತೀನಿ, ಜೊತೆದಲ್ಲಿ ವರಲಕ್ಷ್ಮಿನೂ ಪೂಜೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಅಂದ್ರೆ ಕೃಷ್ಣ ಪೂಜೆ ಮಾಡ್ತೀನಿ, ಜೊತೆದಲ್ಲಿ ಬೇರೆ ಬೇರೆ ದೇವತೆಗಳನ್ನು ಪೂಜೆ ಮಾಡ್ತೀನಿ, ಆಗಲ್ಲ.
ಏಕಮಾತ್ರ ಕೃಷ್ಣ. ಕೃಷ್ಣ ಒಪ್ಪೋದೆಲ್ಲ. ಅರೆ ವಿಷ್ಣು ಪಕ್ಕದಲ್ಲಿ ಬಂದ್ರೆ ಕೃಷ್ಣ ಒಪ್ಪಲ್ಲ, ಇನ್ ಕೃಷ್ಣ ಇನ್ ಬೇರೆ ದೇವತೆಗಳಿಗೆ ಬಂದ್ರೆ ಹೆಂಗ್ ಒಪ್ತಾನೆ? ಹ ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರೋ ಮಾಮೇ ವಶ್ಯಸಿ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸುಮೆ. ಮನ್ಮನಾ ಭವ ಮದ್ಭಕ್ತೋ, ನನ್ಗೆ ಮಾತ್ರನೇ ಭಕ್ತನಾಗ್ಬೇಕು, ನನ್ಗೆ ಮಾತ್ರನೇ ಇದಾಗ್ಬೇಕು, ಅದು ಇದು 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 ಇದು. ಸೊ ಏನು, ನನ್ನ ಮಾತ್ರನೇ ಪೂಜೆ ಮಾಡ್ಬೇಕು, ನನ್ನ ಮಾತ್ರನೇ ಭಕ್ತನಾಡ್ಬೇಕು, ನನ್ನ ಮಾತ್ರನೇ ಧ್ಯಾನ ಮಾಡ್ಬೇಕು, ನನ್ನ ಮಾತ್ರನೇ ಎಲ್ಲ ಆಗ್ಬೇಕು. ಸೊ ಸಾಧನಾವಸ್ಥದಲ್ಲಿ ಪರವಾಗಿಲ್ಲ, ಸೊ ಬೇರೆ ನರಸಿಂಹನಿ ಪೂಜೆ ಮಾಡ್ಬೋದು. ಆದ್ರೆ ನಾವು ಬಂದು ಯಾವಾಗ ಬಂದು ಅವ್ರು ಭಾವ ಪ್ರಾಪ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪ್ರೇಮ ಪ್ರಾಪ್ತಿ ಮಾಡ್ಕೊಳಕ್ ಹೋಗೋ ಸಮಯದಲ್ಲಿ ಬೇರೆ ಯಾವ್ದೂ ಆಗಲ್ಲ, ಏಕಮಾತ್ರ ಕೃಷ್ಣನೇ. ಆದ್ರೆ ನಮ್ಗ್ ನಡೆಯುತ್ತೆ. ನಮಗ್ ಬೇರೆ ಅಂದ್ರೆ ವಿಷ್ಣು ಅವತಾರ, ಬೇರೆ ಬೇರೆ ದೇವತೆಗಳಲ್ಲ. ಅಂದ್ರೆ ವಿಷ್ಣು ಅವತಾರ ಕೂಡ ಏನಕ್ಕೆ ಅನರ್ಥಗ್ರಸ್ತ ಜೀವಿ. ನಾವು ಬಂದು ನಮ್ಗೆ ಯಾರ ಕಡೆ ನಾವು ಹೋಗ್ತೀರಿ ಅಂತ ಗೊತ್ತಿಲ್ಲ, ನಮ್ ಸ್ವರೂಪ ಏನು ಅಂತ ಗೊತ್ತಿಲ್ಲ. ವೈಕುಂಠ ಸ್ವರೂಪ ಇರ್ಬೋದು, ಅವಾಗ ಏನ್ ಮಾಡಕ್ಕಾಗುತ್ತೆ? ಸೊ ಅದ್ರಿಂದ ನಮ್ಗೆ ಎಲ್ಲಾರು ಒಂದೇ, ವಿಷ್ಣು ಆಗಿರ್ಲಿ ಕೃಷ್ಣ ಆಗಿರ್ಲಿ ಎಲ್ಲಾರು ಒಂದೇ. ಸೊ ಆದ್ರೆ ಯಾವಾಗ ಬಂದು ನಾವು ಭಾವ ಸ್ವರೂಪ ಪ್ರಾಪ್ತಿ ಆಗೋರು ಹತ್ರ ಬರುತ್ತೋ, ಅವಾಗ ಏಕಮಾತ್ರ ನಮ್ ಸ್ವರೂಪ ಯಾರ್ ಭಗವಂತನ ಮೇಲೆ ಅವ್ರ ಮೇಲೆನೆ ರುಚಿ ಆಸಕ್ತಿ ಹೋಗೋದು. ಅಂದ್ರೆ ಏನು, ಓಕೆ ನಮ್ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ, ಏನು ಕರ್ಮ ಅಂದ್ರೆ ಬೇರೆ ದೇವಿ ದೇವತೆಗಳಿಂದ ಏನಾಗ್ಬೇಕು, ಅವ್ರನ್ನು ಪೂಜೆ ಮಾಡ್ತೀನಿ ಮತ್ತೆ ಕೃಷ್ಣ ಪೂಜೆ ಮಾಡ್ತೀನಿ ಅಂದ್ರೆ ಏನಾಯ್ತದ ಬಂದು, ಅದು ಕರ್ಮ ಆಗೋಯ್ತು. ಇದರಿಂದ ಭಕ್ತಿ ನಷ್ಟ ಆಗುತ್ತೆ. ಎರಡನೇದು, ನಾವ್ ವಂಶ ಫುಲ್ ಈ ಹಬ್ಬನ ಮಾಡ್ಕೊಂಡ್ ಬಂದೈತೆ, ನನಗೀಗ ಮತ್ತೆ ಈ ಹಬ್ಬ ಮಾಡಿಲ್ಲ ಅಂದ್ರೆ ಹೆಂಗೆ ಅಂದ್ರೆ ಏನ್ ಮಾಡ್ತೀನಿ ನಾನು, ಮತ್ತೆ ಈ ಹಬ್ಬನ ಮಾಡ್ತೀನಿ, ಅದರಿಂದ ಭಕ್ತಿ ನಷ್ಟ ಆಗುತ್ತೆ. ಅದರಿಂದನೂ ಭಕ್ತಿ ನಷ್ಟ ಆಗುತ್ತೆ. ಎಕ್ಸಾಂಪಲ್ ಬಂದು ಗಣೇಶ್ ಪೂಜಾ ಬರುತ್ತೆ, ನಮ್ ತಾತ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಮತ್ತೆ ನಾನು ಹೆಂಗ್ ಬಿಡೋದು? ಬಿಡಬಾರ್ದು ಅಂತ ಏನ್ ಮಾಡ್ತಾರೆ, ಮತ್ತೆ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ರೆ ಸೊ ಏನ್ ಮಾಡ್ತಾರೆ, ಒಂದು ಇದರಿಂದ ಭಕ್ತಿ ನಷ್ಟ ಆಗುತ್ತೆ, ಇದರಿಂದ ಭಕ್ತಿ ನಷ್ಟ ಆಗುತ್ತೆ. ಅಂದ್ರೆ ಏನು, ಅವ್ರನ್ನ ಸ್ವತಂತ್ರವಾಗಿ ಪೂಜೆ ಮಾಡಬಾರ್ದು. ಇವಾಗ ಎಕ್ಸಾಂಪಲ್ ಬಂದು, ಓಕೆ ಗಣೇಶನ ನಾವು ಗಣೇಶ್ ಟೆಂಪಲ್ಗೆ ಹೋಗ್ತೀರಿ, ಅಲ್ಲಿ ಗಣೇಶನ ಏನು ಧಿಕ್ಕಾರ ಮಾಡ್ಬೇಕಂತಲ್ಲ, ಅವರು ಭಗವಂತನ ಸೇವಕರಿಗೆ, ಅವ್ರಿಗೂ ಬಂದು ಏನು ಸಮಾನ ಕೊಡ್ಬೇಕಾಗುತ್ತೆ. ಆದ್ರೆ ಏನಂತ, ಅವರು ಭಗವಂತನ ದಾಸರು ಅಂತ ಏನ್ ಮಾಡ್ಬೇಕು, ಆ ಬುದ್ಧಿನಿಂದ ಏನ್ ಮಾಡ್ಬೇಕು, ಅವ್ರನ್ನ ಪ್ರಾರ್ಥನೆ ಮಾಡ್ಬೇಕಷ್ಟೇ. ಅವ್ರ ಹತ್ರ ಭಕ್ತಿ ಕೇಳ್ಕೊಬೇಕಷ್ಟೇ, ಅನ್ಯ ಆಸೆಗಳಲ್ಲ, ಬೇರೆ ಬೇರೆ ಇಚ್ಛೆಗಳೆಲ್ಲ, ಏನು ಭಗವಂತನ ಭಕ್ತಿ ಬೇಡ್ಕೊಬೇಕು ಅವ್ರ ಹತ್ರ. ಆದ್ರೆ ಅವ್ರನ್ನ ಸೊ ಕಡಿಮೆ ತರ ನೋಡ್ಬಾರ್ದು. ಇದು ಜ್ಞಾನ ಕರ್ಮ ಧ್ಯಾನ ಅವೃತ್ತಂ. ನೆಕ್ಸ್ಟ್ ಅನುಕೂಲ ಇದು ಕೃಷ್ಣ ಅನುಶೀಲನಂ. ಕೃಷ್ಣಗೆ ಏನ್ ಅನುಕೂಲನೋ ಅದನ್ನ ಮಾಡೋದೇ ಉತ್ತಮವಾದ ಭಕ್ತಿ. ಇದ್ರ ಬಗ್ಗೆ ಯಾವತ್ತಾದ್ರೂ ನೋಡೋಣ. ಇದ್ರ ಬಗ್ಗೆ ಇನ್ನೂ ತುಂಬಾ ಇದೆ. उनकी इस उत्तम भक्ति को परिभाषा में भक्ति को प्रारंभिक सोपान श्रद्धा से आरंभ कर निष्ठा, रुचि, आसक्ति, भाव और इसके भी ऊपर प्रेम, स्नेह, मान, प्रणय, राग, अनुराग भाव, महाभाव, रूढ़ भाव, अधिरूढ़ भाव, मोहन और मदनाक्य भाव तक भी सभी अंतर्भूत है. इसका अतिरिक्त भक्ति रूप चित्त वृत्ति का उद्धव, श्रद्धा, निष्ठा, रुचि, आसक्ति एवं भाव प्रेम के रूप में उसका क्रम विकास, स्नेह अवस्था में उनकी परिणत स्थायी भाव, पुनः स्थायी भाव से विभव, अनुभव, सात्विक और व्यभिचार आदि रस सामग्रियों को मिलने की चमत्कारी पूर्ण परमास्वादिनीय भक्ति का रसास्वादन को सुंदर चित्र श्रील रूप गोस्वामी ने जिस निपुणता, सरल कवित्व और सूक्ष्म विवेचन के साथ प्रस्तुत किया है, उसका एक सुंदर झलक उनकी प्रसिद्ध रचना भक्ति रस समृद्धि में मिलती है. ಸೊ ಏನ್ ಮಾಡಿದ್ರು, ಒಂದೇ ಶ್ಲೋಕದಲ್ಲಿ ರೂಪ ಗೋಸ್ವಾಮಿ ಶ್ರದ್ಧೆದಿಂದ ಹಿಡ್ಕೊಂಡು ಮದನೋಕ್ಯ ಮಹಾದೇವ ಭಾವವರೆಗೂ ಈ ಶ್ಲೋಕದಲ್ಲಿ ವರ್ಣನ ಮಾಡಿಬಿಟ್ರು. ಇದೊಂದೇ ಶ್ಲೋಕದಲ್ಲಿ ಏನು, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿಯನಾವೃತಂ ಅನುಕೂಲೇನು ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಇಷ್ಟಲ್ಲೇನು ಫುಲ್ ಅಷ್ಟವರೆಗೂ ವರ್ಣನೆ ಮಾಡ್ಬಿಟ್ರು. ಅಂದ್ರೆ ಏನು ಭಕ್ತಿ ಯಾತರ ಪೂರ್ಣವಾಗಿ ಯಾವ್ದು ಶುದ್ಧ ಭಕ್ತಿ ಅಂತ ಈ ಶ್ಲೋಕದಲ್ಲೇ ವರ್ಣನೆ ಮಾಡ್ಬಿಟ್ರು ರೂಪ ಗೋಸ್ವಾಮಿ ಬಂದು. ಸೊ ಇದ್ರನ್ನ ನಾವು ತಿಳ್ಕೊಬೇಕಂದ್ರೆ ಎಲ್ಲಿ ಭಕ್ತಿರ ಸಂಸ್ಕೃತದಲ್ಲಿ ತಿಳ್ಕೊಬಹುದು, ಇಲ್ಲಾಂದ್ರೆ ಭಕ್ತಿ ತತ್ವ ವಿವೇಕಲ್ಲಿ ತಿಳ್ಕೊಬಹುದು. ಇದ್ರ ಬಗ್ಗೆ ಕ್ಲಿಯರ್ ಆಗಿ ನೋಡಿದ್ರೆ, ಶ್ರೀಮನ್ ಮಹಾಪ್ರಭು की कृपा द्वारा अभिषिक्त श्रील रूप गोस्वामी ने यह भी सिद्ध कर दिया है कि गौड़ी वैष्णव की अति पावन विशुद्ध भजन प्रणाली अतीव सरम सुदृढ़ भीतर पर प्रतिष्ठित है. उनके यह रचना भाहित साथ के इतिहास में अपने आप अजर अमर है. ये भक्तिरस सिद्धांत के विशेष कवि गौड़ीय साहित्य कल्पतरु का सर्वोत्कृष्ट परिपक्व पल माना गया है. इनमें सर्वोपरि आचार्य भक्ति रस तत्व का इतना सर्वांग पूर्ण विवेचन नहीं कर पाए और नहीं भक्ति रस प्रतिष्ठित कर सके. ಸೊ ಇದುವರೆಗೂ ಯಾರು ಈ ತರ ಬರ್ದಿದ್ದೇ ಇಲ್ಲ.
ಯಾರ ಆಚಾರ್ಯನೂ ಅಷ್ಟೇ ಈ ಭಕ್ತಿ ಬಗ್ಗೆ, ಭಕ್ತಿ ರಸ ಬಗ್ಗೆ ಸೊ ಈ ತರ ವರ್ಣನೆ ಮಾಡಿರೋದೇ ಇಲ್ಲ. ಯಾವ ತರ ಬಂದ್ರು ರೂಪ ಗೋಸ್ವಾಮಿ ವರ್ಣನೆ ಮಾಡಿದ್ರು. ರೂಪ ಗೋಸ್ವಾಮಿ ಎಷ್ಟೊಂದನ್ನು ಸಾಹಿತ್ಯ ಮಾಡಿ PhD ನ ಮಾಡಿದ್ದಾರೆ. ರೂಪ ಗೋಸ್ವಾಮಿ ಬೇರೆ ರೂಪ ಗೋಸ್ವಾಮಿ ಬುಕ್ಸ್ ಒಂದು ಬುಕ್ ತಗೊಂಡೆ. ಸೊ ಆ ತರ ಬಂದು ಏನ್ ಮಾಡಿದ್ದಾರೆ ರೂಪ ಗೋಸ್ವಾಮಿ ಬಂದು ಭಕ್ತಿ ರಸ ಬಗ್ಗೆ ಅಷ್ಟೆಲ್ಲ ಬುಕ್ಸ್ ಬರ್ದಿಕ್ಕಿದ್ದಾರೆ. ಇದ್ರ ಮುಂಚೆ ಯಾವ ಆಚಾರ್ಯನು ಈ ತರ ಬರ್ದಿರೋ ಇಲ್ಲ. ಅದ್ರಕ್ಕೆ ಏನಾಗ್ತಾರೆ, ಭಕ್ತಿ ರಾಜ್ಯದಲ್ಲೇ ಇವ್ರಕ್ಕಿಂತ ದೊಡ್ಡ ಆಚಾರ್ಯ ಇನ್ಯಾರು ಇಲ್ಲ. ರೂಪ ಗೋಸ್ವಾಮಿಕ್ಕಿಂತ ಯಾರು ಇಲ್ಲ ಭಕ್ತಿ ರಾಜ್ಯದಲ್ಲೇ. ಸರ್ವೋಪಾರಿ ಸೊ ಏನು ಎಲ್ಲಾರು ನಾವು ನಾರ್ಮಲ್ ಆಗಿ ನೋಡಿ, ನೀ 4 ಸಂಪ್ರದಾಯ ಇದೆ ಅಲ್ವಾ? ಏನೇನ್ ಸಂಪ್ರದಾಯ? 4 ಸಂಪ್ರದಾಯ ಒಂದ್ಸತಿ ತಿರುಸ್ ನೋಡಿ. ಮನೆ ಯಾವತ್ತಾದ್ರು ಹೋದ್ರೆ ಹೇಳ್ದ್ರೆ ಪೇಜಿಗ್ಲ ತಿರುಸ್ ನೋಡ್ಬೇಕು. ಕಿಶೋರ್ 4 ಸಂಪ್ರದಾಯ ಯಾವ್ದು? ಸರಿ, ನಮ್ ಸಂಪ್ರದಾಯ ಹೆಸರಾದ್ರೂ ಗೊತ್ತಾ ಅಟ್ಲೀಸ್ಟ್? ಗೊತ್ತಾ? ಮಕ್ಕ ನೋಡಿದ್ರೆ ಬರಲ್ಲ. ಮಧ್ವಾಚಾರ್ಯ 4 ಸಂಪ್ರದಾಯ ಇದೆ. ಏನೇನ್ ಸಂಪ್ರದಾಯ? ಅದೇನ್ ಸಂಪ್ರದಾಯ? ಶ್ರೀ ಸಂಪ್ರದಾಯ. ಬ್ರಹ್ಮ ಕೇಳಲ್ಲ, ಬರೇ ಅಲ್ಲೇ ಕೇಳ್ತೀರಾ. ನೀನು ಬಂದ್ ಇಲ್ಲಿ ಕೂತ್ಕೊಂಡು ನಿನ್ನೂ ಕೇಳ್ತೀನಿ ಡೈಲಿ. ಇವ್ರನ್ನ ಬೈದಂಗೆ ಅವ್ರನ್ನ ನಿನ್ನೂ ಬೈತಾ ಇರ್ತೀನಿ ಡೈಲಿ. ಇಲ್ಲಿ ಕೂತ್ಕೋ. ಶ್ರೀ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ, ರುದ್ರ ಸಂಪ್ರದಾಯ, ಮತ್ತೆ ಕುಮಾರ ಸಂಪ್ರದಾಯ. ಇನ್ 4 ಸಂಪ್ರದಾಯ: ಶ್ರೀ ಬ್ರಹ್ಮ, ಸನಕ ರುದ್ರ, ವೈಷ್ಣವ, ಕ್ಷಿತಿ ಪಾವನ. ಸೊ ಈ 4 ಸಂಪ್ರದಾಯ ಇದೆ. ಶ್ರೀ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ. ಈ 4 ಸಂಪ್ರದಾಯ ಇದೆ, ಸರಿನಾ? ಈ 4 ಸಂಪ್ರದಾಯದಲ್ಲಿನೂ ಸೊ ಏನು ನಾರ್ಮಲ್ ಆಗಿ ಇದರಲ್ಲಿ ಮಹಾಪ್ರಭು ಬಂದಿರೋದ್ರಿಂದ ಇದು ಶ್ರೇಷ್ಠವಾಗಿ ಏನ್ ಮಾಡ್ತಾರೆ, ಪ್ರಾಮಾಣಿಕ ಆಗಿದೆ. ಯಾಕೆ? ಮಹಾಪ್ರಭು ಏನ್ ಮಾಡ್ತಾರೆ, ಈ 4 ಸಂಪ್ರದಾಯದಿಂದ ಎರಡು ಪಾಯಿಂಟ್ ತಗೊಂತಾರೆ. ಶ್ರೀ ಸಂಪ್ರದಾಯದಲ್ಲಿ ಏನ್ ತಗೊಂತಾರೆ? ಶುದ್ಧ ಭಕ್ತಿ ಮತ್ತೆ ವೈಷ್ಣವ ಸೇವಾ. ಶುದ್ಧ ಭಕ್ತಿ ಮತ್ತೆ ವೈಷ್ಣವ ಸೇವಾ ಶ್ರೀ ಸಂಪ್ರದಾಯದಿಂದ ಇದನ್ನು ಸ್ವೀಕಾರ ಮಾಡ್ತಾರೆ. ಶ್ರೀ ಸಂಪ್ರದಾಯ ಮತ್ತೆ ವೈಷ್ಣವ ಸಾರಿ ಶ್ರೀ ಸಂಪ್ರದಾಯದಲ್ಲಿ ಶುದ್ಧ ಭಕ್ತಿ ಮತ್ತೆ ವೈಷ್ಣವ ಸೇವಾ ಇದು ತಗೊಂಡ್ರು. ಮತ್ತೆ ನೆಕ್ಸ್ಟ್ ಏನು? ರುದ್ರ ರುದ್ರ ಸಂಪ್ರದಾಯದಲ್ಲಿ ಏನ್ ತಗೊಂಡ್ರು? ಈ 5 ಭಕ್ತಿದಲ್ಲೇ ಶ್ರೇಷ್ಠ ಬಂದು ರಾಗಾನುಗ ಭಕ್ತಿ. ಅಂದ್ರೆ ಭಕ್ತಿದಲ್ಲೇ ಶ್ರೇಷ್ಠ ಬಂದು ರಾಗಾನುಗ. ಇದು ಮೊದಲನೇ ಪಾಯಿಂಟ್. ರುದ್ರ ಸಂಪ್ರದಾಯದಲ್ಲಿ ತಗೊಂಡಿರೋದು ರಾಗಾನುಗ ಭಕ್ತಿ ಶ್ರೇಷ್ಠ ಅಂತ. ಅದ್ರಲ್ಲಿ ಮಾಧುರ್ಯ ಭಕ್ತಿ ಶ್ರೇಷ್ಠ ಅಂತ ತಗೊಂಡು. 2ನೇ ಪಾಯಿಂಟ್ ಬಂದು ಮಾಧುರ್ಯ ಭಕ್ತಿ ಶ್ರೇಷ್ಠ. ಮೊದಲನೇದು ರಾಗಾನುಗ ಶ್ರೇಷ್ಠ, 2ನೇದು ಮಾಧುರ್ಯ ಶ್ರೇಷ್ಠ. ಇದು ರುದ್ರ ಸಂಪ್ರದಾಯದಿಂದ ತಗೊಂಡ್ರು. ಮೂರನೇ ಸೊ ಏನಾಯ್ತು ಬಂದು ಅವ್ರೇಕೇನ ಕುಮಾರ ಸಂಪ್ರದಾಯ. ಕುಮಾರ ಸಂಪ್ರದಾಯ ಇದು ನಿಂಬಾದಿತ್ಯ ಇದಕ್ಕೆ ಆಚಾರ ಬಂದು. ಇದ್ರಲ್ಲಿ ಏನು? ಗೋಪಿ ಭಾವ ಶ್ರೇಷ್ಠ. ಗೋಪಿ ಭಾವ ಶ್ರೇಷ್ಠ. 2ನೇದು ಗೋಪಿ ಭಾವ ಶ್ರೇಷ್ಠ. 2ನೇದು ಬಂದು ರಾಧಾರಾಣಿ. ಅದ್ರಲ್ಲೇ ರಾಧಾರಾಣಿ. ನೆಕ್ಸ್ಟ್ ಬ್ರಹ್ಮ ಸಂಪ್ರದಾಯ ಏನ್ ತಗೊಂಡ್ರು ಅಂದ್ರೆ ದ್ವೈತ ಸಿದ್ಧಾಂತ.
ಆಮೇಲೆ ಇನ್ನೇನು ಸ್ವೀಕಾರ ಮಾಡ್ತಾರೆ ಅಂದ್ರೆ ವಿಗ್ರಹ ಪೂಜೆ, ವಿಗ್ರಹಾರಾಧನಾ. ಸೊ ಮಹಾಪ್ರಭು ಇದನ್ನೆಲ್ಲ ತಗೊಂಡು ಏನ್ ಮಾಡ್ತಾರೆ, ಒಂದು ಸಂಪ್ರದಾಯನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಏನು ಅಚಿಂತ ಭೇದ ಅಭೇದ ತತ್ವ, ಒಂದು ಸಂಪ್ರದಾಯ ಅಂತ ಹೇಳಕ್ಕಾಗಲ್ಲ. ಇದು ಏನು ಒಂದು ಮಾರ್ಗ ಅಷ್ಟೇ. ಬ್ರಹ್ಮ ಸಂಪ್ರದಾಯನ, ಒಂದು ಹೊಸ ಸಂಪ್ರದಾಯ ಏನಿಲ್ಲ ಇದು. ಬ್ರಹ್ಮ ಸಂಪ್ರದಾಯದಲ್ಲಿ ಅದನ್ನೇ ಸ್ವೀಕಾರ ಮಾಡಿ ಒಂದು ಮಾರ್ಗ. ಇದೊಂದು ಲೈನ್. ಸೊ ಇದರಲ್ಲಿ ಸ್ವೀಕಾರ ಮಾಡಿ ಇದನ್ನ ಅಚಿಂತ ಭೇದ ಅಭೇದ ತತ್ವ. ಸೊ ಇದರಲ್ಲೇನು ಮತ್ತೆ ಶಂಕರಾಚಾರ್ಯದಲ್ಲಿ ಸಂಪ್ರದಾಯನೂ ಸ್ವೀಕಾರ ಮಾಡ್ತಾರೆ, ಮಾಯಾವಾದಿಂದನೂ ಸ್ವೀಕಾರ ಮಾಡ್ತಾರೆ. ಮಾಯಾವಾದಿಂದ ಏನ್ ಸ್ವೀಕಾರ ಮಾಡ್ತಾರೆ, ಜೀವನಿಗೆ ಭಗವಂತನಿಗೆ ಏನು ಗುಣದಲ್ಲಿ ಭೇದ ಇಲ್ಲ, ಗುಣಗಳಲ್ಲಿ ಭೇದ ಇಲ್ಲ, ಆದ್ರೆ ಅದ್ರ ಕ್ವಾಲಿಟಿ ಅಂದ್ರೆ ಕ್ವಾಂಟಿಟಿದಲ್ಲಿ ಭೇದ ಇದೆ. ಕ್ವಾಲಿಟಿದಲ್ಲಿ ಭೇದ ಇಲ್ಲ, ಕ್ವಾಂಟಿಟಿದಲ್ಲಿ ಭೇದ ಇದೆ. ಎಲ್ಲಿದ್ದೀನಲ್ಲ ಇದ್ರಾಗ ಮುಂಚೆನೆ. ಯಾವ ತರ ಸಮುದ್ರ ಇದೆ, ಸಮುದ್ರ ಯಾರು, ಭಗವಂತ. ಅದರಲ್ಲಿ ಒಂದೇ ಒಂದು ಡ್ರಾಪ್ ತಗೋಣ, ಅದು ಜೀವಿ. ಆ ಸಮುದ್ರದಲ್ಲಿರೋ ಎಲ್ಲಾ ಲಕ್ಷಣಗಳು ಆ ಒಂದು ನೀರು ಡ್ರಾಪ್ ಅಲ್ಲಿ ಇರುತ್ತೆ ಅಲ್ವಾ. ಆದ್ರೆ ಇದನ್ನಲ್ಲಿ ಜಾಸ್ತಿ ಇರುತ್ತೆ, ಇದನ್ನಲ್ಲಿ ಕಡಿಮೆ ಇರುತ್ತೆ. ಅದೇ ತರನೇ ಭಗವಂತನಿಗಿರೋ ಲಕ್ಷಣಗಳು ಜೀವಿಗಿದೆ. ಆದ್ರೆ ಭಗವಂತ ಬಂದು ವಿಭು ಚೇತನ್, ನಾವು ಬಂದು ಅನುಚೇತನ್. 5 ಪ್ರಕಾರ ಲಕ್ಷಣ ಎಲ್ಲಿ ದಿನ ಇಲ್ವಾ, ಬರ್ಕೊಂಡ್ ತಿರುಸ್ ನೋಡಿ ಇರುತ್ತೆ ಹಿಂದ್ಗಡೆ. ಅಚಿಂತ ಭೇದ ಅಭೇದ ತತ್ವ ಹಿಂದ್ಗಡೆ ಇರುತ್ತೆ ನೋಡಿ. ಯಾವ್ದೋ ಒಂದ್ ಕಡೆ ಬರ್ದಿಕ್ಕಿರ್ತೀರ, ಬರ್ಸಿದ್ದೀನಿ ಶಿಕ್ಷಾಷ್ಟಕಂದಲ್ಲಿ. ನಿಲ್ಸಿ ಸಾಕು. ಇವಾಗ ನಾನು ಹೇಳಲ್ಲ, ತಿರ್ಸಿ ಆಮೇಲೆ. ಸೊ ಇದು ಅಚಿಂತ ಭೇದ ಅಭೇದ ತತ್ವನ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಇನ್ನೇನ್ ಮಾಡಿದ್ರು, ಇಲ್ಲಿ ಬಂದು ಇದನ್ನೆಲ್ಲ ಚಾರ್ಜ್ ಖಾಲಿ ಆಯ್ತಾ. ಹಿಂಗ ಇದ್ರನ್ನೆಲ್ಲ ಚಾರ್ಜ್ ಖಾಲಿ ಆಯ್ತು. ಸೊ ಇದ್ರಲ್ಲಿ ಏನಾಯ್ತು, ಇವಾಗ ಬಂದು ಇರೋದ್ರಲ್ಲಿ ಈ ತರ ಬಂದು ಬೇರೆ ಬೇರೆ ಸಂಪ್ರದಾಯದಿಂದ ಬೇರೆ ಬೇರೆ ತಗೊಂತಾರೆ ಮಹಾಪ್ರಭು ಬಂದು. ಆದ್ರೆ ಈ ತರ ಎಲ್ಲಾ ಆಚಾರ್ಯಗಳಲ್ಲಿನೂ ಶ್ರೇಷ್ಠ ಯಾರು, ರೂಪ ಗೋಸ್ವಾಮಿ. ರೂಪ ಗೋಸ್ವಾಮಿ ಎಕ್ಸಾಂಪಲ್ ನಮ್ ಸಂಪ್ರದಾಯದಲ್ಲಿ ತಗೊಂಡ್ರೆ, ಸೊ ಎಲ್ಲಾರು ನಾವ್ ಯಾರನ್ನ ಫಾಲೋ ಮಾಡ್ತೀರಿ, ರೂಪ ಗೋಸ್ವಾಮಿನ ಫಾಲೋ ಮಾಡೋದು. ಸೊ ಅದಕ್ಕೇನು ಶ್ರೀ ಚೈತನ್ಯ ಮನೋಭಿಷ್ಟಂ ಸ್ಥಾಪಿತಂ ಏನ ಭೂತಲೆ. ಸೊ ಆ ಮಹಾಪ್ರಭು ಕೃಪಾ ಪಾತ್ರ ಯಾರು, ಸಾಕ್ಷಾತ್ ಕೃಪಾ ಪಾತ್ರ ಯಾರಂದ್ರೆ ಮಾತ್ರ ರೂಪ ಗೋಸ್ವಾಮಿನೇ. ರೂಪ ಗೋಸ್ವಾಮಿನೇ. ಸೊ ಅದಕ್ಕೆ ರೂಪ ಗೋಸ್ವಾಮಿಗಿಂತ ದೊಡ್ಡ ಆಚಾರ್ಯ ಇನ್ಯಾರು ಇಲ್ಲ. ಭಕ್ತಿ ರಾಜ್ಯದಲ್ಲೇ ದೊಡ್ಡ ಆಚಾರ್ಯ ರೂಪ ಗೋಸ್ವಾಮಿಗಿಂತ ದೊಡ್ಡ ಆಚಾರ್ಯ ಇನ್ಯಾರು ಇಲ್ಲ. श्री चैतन्य महाप्रभु की पूर्व एक कल्प में श्री राधा कृष्ण का केली वार्ता प्राय विलुप्त हो गई थी। उस समय श्री चैतन्य महाप्रभु की प्रेरणा और कृपा से, कृपा शक्ति को संचार करने से श्री रूप गोस्वामी ने उसका उद्धार किया और पुनः श्री चैतन्य महाप्रभु को इस अभिष्ट को जगत में स्थापित किया। सो ಏನು ಚೈತನ್ಯ ಮಹಾಪ್ರಭು ಬರೋಕ್ ಮುಂಚೆ ಸೊ ಏನಾಯ್ತು, ಈ ರಾಧಾ ಕೃಷ್ಣ ಏನು ಕೇಲಿ ವಾರ್ತಾ ಪ್ರಾಯ ವಿಲುಪ್ತ ಹೋಗೈತಿ. ಸೊ ಬಂದು ಏನು ಬಂದು ಆ ಕೇಲಿ ವಾರ್ತಾ, ಸೊ ಯಾವ ತರ ಬಂದು ಆ ರಾಧಾಕೃಷ್ಣ ಇಬ್ಬರ ಮಧ್ಯೆ ಸಂವಾದ ನಡೀತಾನೆ, ಅದೆಲ್ಲ ವಿಲುಪ್ತ ಆಗ್ಬಿಟ್ಟಿತ್ತು. ಯಾವ ತರ ಸಂವಾದ, ಸೊ ಕೃಷ್ಣ ಬಂದು ಏನ್ ಮಾಡ್ತಾನೆ, ಬಂದು ರಾಧಾರಾಣಿ ರಾಧಾರಾಣಿ ಮನೆ ಹತ್ರ ಹೋಗ್ತಾನೆ. ಕೃಷ್ಣ ಬಂದು ರಾಧಾರಾಣಿ ಮನೆ ಹತ್ರ ಹೋದ್ರೆ ಅವಾಗ ಏನಾಗುತ್ತೆ, ಬಾಕಲ್ ತಡ್ತಾನೆ, ರಾಧಾರಾಣಿ ಬಾಕಲ್ ತಡ್ತಾನೆ. ಅವಾಗ ರಾಧಾರಾಣಿ ತೆಗೆಯಲ್ಲ. ಯಾರಂತ ಕರೀತಾರೆ ಕೃಷ್ಣ, ಅವಾಗ ರಾಧಾರಾಣಿ ಒಳಗಡೆಯಿಂದ ಯಾರು ಅಂತ ಕರೀತಾಳೆ. ಅವಾಗ ಕೃಷ್ಣ ಹೇಳ್ತಾನೆ, ನಾನ್ ಬಂದು ಶ್ಯಾಮ ಬಂದಿದ್ದೀನಿ ಅಂತ. ರಾಧಾರಾಣಿ ಗೊತ್ತು ಕೃಷ್ಣ ಅಂತ, ಆದ್ರೆ ರಾಧಾರಾಣಿ ಒಪ್ಕೊಳಲ್ಲ ಕೃಷ್ಣ ಅಂತ. ಶ್ಯಾಮ ಅಂದ್ರೆ ಇನ್ನೊಂದು ಅರ್ಥ ಬಂದು ಏನು, ಕಪ್ಪು ಮೇಘನ ಶ್ಯಾಮ ಅಂತ ಕರೀತಾರೆ. ಆಲ್ರೆಡಿ ಹೋದ್ ತಿಂಗ್ಳೇ ತುಂಬಾ ಮಳೆ ಬಿತ್ತು, ಬರೋ ತಿಂಗ್ಳು ಬಾ ಅಂತ ಹೇಳ್ತಾಳೆ.
ಕೃಷ್ಣ ಹೇಳ್ತಾನೆ ಇಲ್ಲ ಇಲ್ಲ ನನ್ ಚಕ್ರಿ. ನನ್ ಚಕ್ರಿ. ಚಕ್ರಿ ಅಂದ್ರೆ ಚಕ್ರ ಧಾರಣೆ ಮಾಡೋದು. ಚಕ್ರಿ ಅಂದ್ರೆ ಇನ್ನೊಂದ್ ಹೆಸರು, ಇನ್ನೊಂದ್ ಅರ್ಥ ಬರುತ್ತೆ. ಏನು ಮಟ್ಕೆ ಮಾಡ್ತಾ ನಾ ಪಾರ್ಟ್ಸ್ ಹತ್ರ. ಹಾ ಹಾ ಆತರ ಮಾಡ್ತಾರಲ್ಲ ಅವ್ರನ್ನ ಕೂಡ ಚಕ್ರಿ ಅಂತ ಕರೀತಾರೆ. ಹಂಗಾದ್ರೆ ನಮ್ಮ ಹತ್ರ ತುಂಬಾ ಆತರ ಪಾರ್ಟ್ಸ್ ಇದೆ, ನಮ್ಗೇನ್ ಬೇಕಾಗಿಲ್ಲ ಬಾ, ಆಮೇಲೆ ಬಾ. ಇಲ್ಲ ನಾನ್ ಮಧು, ಮಧು ಬಂದಿದ್ದೀನಿ ಅಂದ್ರೆ ಮಧುಸೂದನ್, ನಾನ್ ಮಧು ಬಂದಿದ್ದೀನಿ. ಇಲ್ಲ 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 ನಮ್ಮ ಆಲ್ರೆಡಿ ಜೇನು ಹುಳ ಅಂದ್ರೆ ನನ್ಗೆ ಭಯ, ಅದ್ ಕಚ್ಬಿಡುತ್ತೆ ಅಂತ. ಅದರಿಂದ ನನ್ ಇಲ್ಲ ಇಲ್ಲ ಬೇಕಾಗಿಲ್ಲ, ನೀನು ಹೋಗು. ಸೊ ಈ ತರ ಎಲ್ಲ ವಾರ್ತೆ ಎಲ್ಲ ಏನಾಗಿತ್ತು, ಲುಪ್ತ ಆಗ್ಬಿಟ್ಟಿತ್ತು. ಲುಪ್ತ ಆಗ್ಬಿಟ್ಟಿತ್ತು. ಸೊ ಕೃಷ್ಣ, ಸೊ ನಾವು ಬಂದು ಈ ತರ ಪಾಸ್ಟ್ ಟೈಮ್ಸ್ ತುಂಬಾ ಕೇಳಿದಿರಲ್ವಾ, ಅಟ್ಲೀಸ್ಟ್ ನೋಡಿದ್ದೀರಿ. ಏನು ಕಾರ್ಟೂನ್ಸ್ ಎಲ್ಲ ಹಿಡಿದು ನೋಡಿರ್ಬೋದು, ಲಿಟಲ್ ಕೃಷ್ಣದಲ್ಲ ಆದ್ರೂ ನೋಡಿರ್ಬೋದು, ಎಲ್ಲೋ ಕೇಳಿರ್ಬೋದು. ಇದೆಲ್ಲ ಯಾರು ವರ್ಣನೆ ಮಾಡಿದ್ದು? ರೂಪ ಗೋಸ್ವಾಮಿನೇ. ಇದೆಲ್ಲ ಏಕ್ದಮ್ ಏನಾಗೋಯ್ತು, ಇವ್ರ ರೂಪ ಗೋಸ್ವಾಮಿನಿಂದಾನೇ ಇದೆಲ್ಲ ಹೊರಗಡೆ ಬಂದಿದ್ದು. ಇದೆಲ್ಲ ಏನಾಗ್ಬಿಟ್ಟಿತ್ತು, ಲುಪ್ತ ಆಗ್ಬಿಟ್ಟಿತ್ತು. ಲುಪ್ತ ಆಗ್ಬಿಟ್ಟಿತ್ತು. ಸೊ ನಾವ್ ಬಂದು ಕೇಳಿರ್ಬೋದು, ಏನು ಕೃಷ್ಣ ರಾಧಾಕೃಷ್ಣ ಯುದ್ಧ. ಸೊ ಏನು ಕೃಷ್ಣ ಬಂದು ಯುದ್ಧ ಮಾಡ್ತಾ ಇದ್ದ, ಮಲ್ಲ ಯುದ್ಧ ಮಾಡಿದ್ಮೇಲೆ ಏನು ಕೃಷ್ಣ ಅವ್ರನ್ನ ಸೋಲ್ಸ್ಬಿಡ್ತಾನೆ. ಕೃಷ್ಣ ರಾಧಾರಾಣಿ ಹತ್ರ ಬರ್ತಾರೆ. ಸೊ ನಾನು ನೋಡು ಅವ್ರನ್ನೆಲ್ಲ ಸೋಲ್ಸಿದ್ದೀನಿ ಅಂತ. ಅವಾಗ ರಾಧಾರಾಣಿ ಸೊ ಅವ್ರ ಸಖಿಯಗಳೆಲ್ಲ ಏನ್ ಹೇಳ್ತಾರೆ, ಅರೆ ನೀನ್ ಇನ್ನೇನು ಸುಮ್ನೆ ಭುಜಬಲ ಅಷ್ಟೇ, ನೀನ್ ಬುದ್ಧಿ ಅನ್ನೋದೇನಿಲ್ಲ ನಿನ್ಗೆ. ಆಲ್ರೆಡಿ ಇದನ್ನೆಲ್ಲ ನಮ್ ರಾಧಾರಾಣಿ ಹತ್ರ ಬಂದು ಬೇಕಂದ್ರೆ ಡಿಬೇಟ್ ಮಾಡಿ ನೋಡು. ನೀನೇನಿದ್ರು ಸೊ ಶಕ್ತಿ ಇದೆ ಅಷ್ಟೇ, ಬುದ್ಧಿ ಅನ್ನೋದು ನಿನ್ಗೇನಿಲ್ಲ. ಸೊ ಅದ್ ನಿನ್ ತಲೆ ಎಲ್ಲ ಇರೋದೇನ್ ಮೊನ್ನೆ. ಅದ್ರ ಬೇಕಂದ್ರೆ ರಾಧಾರಾಣಿ ಹತ್ರ ಡಿಬೇಟ್ ಮಾಡಿ ನೋಡು, ವಾಗ್ವಾದ ಮಾಡಿ ನೋಡು, ಅವಾಗ ಏನಾಗ್ತಾರೆ, ಕೃಷ್ಣ ಬಂದು ರಾಧಾರಾಣಿ ಹತ್ರ ಸೋತೋಗ್ಬಿಡ್ತಾನೆ. ಸೊ ಇದೆಲ್ಲ ನಾವು ಕೇಳಿರ್ಬೋದಲ್ವಾ, ತುಂಬಾ ಏನು ಮಧುರವಾಗಿರುತ್ತೆ ಇದೆಲ್ಲ ಬಂದು. ಸೊ ಇದೆಲ್ಲ ಏನಾಗಿತ್ತು, ಇದೆಲ್ಲ ಲುಪ್ತ ಆಗ್ಬಿಟ್ಟಿತ್ತು. ಆದ್ರೆ ರೂಪ ಗೋಸ್ವಾಮಿ ಮತ್ತೆ ರೂಪ ಗೋಸ್ವಾಮಿ ಅನುಯಾಯಿ, ಅವ್ರ ಪಾರ್ಷದರು ಯಾರ್ಯಾರೆಲ್ಲ ಇರ್ತಾರೋ ಅವ್ರ ಕೃಪೆದಿಂದನೇ ಏನಾಯ್ತು ಇದೆಲ್ಲ ಬಂದು ಮತ್ತೆ ಹೊರಗಡೆ ಆಯ್ತು. ಮತ್ತೇನು ಪ್ರಕಾಶಿತ ಮಾಡಿದ್ರು ಇದೆಲ್ಲ ಬಂದು. भगवान ने सृष्टि के आदि में जिस प्रकार ब्रह्मा के हृदय में शक्ति का संचार कर लोक सृष्टि का विस्तार किया था, उसी प्रकार श्री चैतन्य महाप्रभु जी ने बड़ी उत्कंठा होकर श्री रूप गोस्वामी के हृदय में शक्ति को संचार कर कालक्रम से लुप्त वृंदावनीय रस के लिए वार्ता पुनः जगत में प्रचार और विस्तार किया है। तात्पर्य यह है कि ब्रह्मा के एक दिन में 14 मनवंतर होते हैं, उनमें से 14 मनवंतर में 28 चतुर्युग में द्वापर युग अंत में एक बार श्री कृष्ण अवतरित होकर रजलीला करता है, और उसका लगभग 5000 वर्ष पश्चात कलयुग में वे राधा भाव और कांति ग्रहण कर श्री सच्चिदानंद गौरहरि के रूप में अवतीर्ण होकर श्री राधा की प्रेम माधुर्य का आस्वादन करते हैं एवं व्रज प्रेम का प्रचार किया करता है। ಏನಾಯ್ತು, ಸೊ ಯಾತರ ಬಂದು ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಏನು ಬ್ರಹ್ಮಗೆ ಯಾತರ ಭಗವಂತ ಬಂದು ಸೃಷ್ಟಿ ಆದಿದಲ್ಲಿ ಏನು ಜ್ಞಾನ ಕೊಟ್ಟಿ, ಜ್ಞಾನ ಹೃದಯದಲ್ಲಿ ಸಂಚಾರಿತ ಮಾಡಿ ಈ ಜೀವಿ ಈ ಪ್ರಪಂಚನ ಎಲ್ಲ ಸೃಷ್ಟಿ ಮಾಡಿದ್ರು. ಅದೇ ತರನೇ ಚೈತನ್ಯ ಮಹಾಪ್ರಭು ಕೂಡ ಏನ್ ಮಾಡಿದ್ರು, ರೂಪ ಗೋಸ್ವಾಮಿ ಹೃದಯದಲ್ಲಿ ಏನ್ ಮಾಡಿದ್ರು, ಇದನ್ನೆಲ್ಲ ಪ್ರೇರಿತ ಮಾಡಿ ರೂಪ ಗೋಸ್ವಾಮಿ ಕೈಯಲ್ಲಿ ಈ ತರ ಲೀಲೆಗಳನ್ನ ಪ್ರಕಾಶಿತ ಮಾಡಿದ್ರು. ವೃಂದಾವನ ಯಾರು ಪ್ರಕಾಶಿತ ಮಾಡಿದ್ದು, ಈ ಗೋಸ್ವಾಮಿಗಳೇ ಪ್ರಕಾಶಿತ ಮಾಡಿದ್ದು ವೃಂದಾವನ. ಇಲ್ಲಾಂದ್ರೆ ನಾವು ಇವ್ರು ಎಲ್ಲ ಹೋಗಿ ಟ್ರಿಪ್ ಹೊಡ್ಕೊ ಬರ್ತಿರಲ್ವಾ, ಏನ್ ವೃಂದಾವನ ಇರ್ತಾ ಇರ್ಲಿಲ್ಲ. ಯಾರು ಹೊರಗಡೆ ತಗೊಂಡ್ರು ವೃಂದಾವನನ್ನ, ಈ ಗೋಸ್ವಾಮಿನೇ ತಗೊಂಡ್ಬಂದಿದ್ದು. ಇವ್ರು ಇಲ್ದಿರ ವೃಂದಾವನ ಇಲ್ಲ. ಅದ್ರಕ್ಕಿಂತ ಏನು ಸಾರ ಯಾರ್ಯಾರೆಲ್ಲ ವೃಂದಾವನಕ್ಕೆ ಹೋಗ್ತಾರೋ ಅವರೆಲ್ಲ ಇವ್ರಿಗೇನು ಈ 6 ಗೋಸ್ವಾಮಿಗಳಿಗೆ ಋಣಿ. ಈ ಗೋಸ್ವಾಮಿಗೆ ಋಣಿ ಆಗಿದ್ದಾರೆ. ಯಾಕೆ, ಸೊ ಇವ್ರು ಇಲ್ದಿರ ವೃಂದಾವನ ಇರ್ತಾ ಇರ್ಲಿಲ್ಲ. ಈ ತರ ನಾವು ಬಂದು ಈ ತರ ನಾವು ಭಕ್ತಿ ನಾವ್ ಇನ್ನು ಯಾವ ತರ ಬುಕ್ಸ್ ಎಲ್ಲ ಇದಾರೆ, ಸೊ ಅದೆಲ್ಲ ಏನಾಗಿತ್ತು, ಲುಪ್ತ ಆಗ್ಬಿಟ್ಟಿತ್ತು. ನಾವ್ ಈಗ ಭಕ್ತಿರ ಸಮೃದ್ಧ ಸಿಂಧು ಆಗಿರ್ಲಿ, ಏನು ಮತ್ತೆ ಏನು ಉಜ್ವಲ ನೀಲಮಣಿ ಆಗಿರ್ಲಿ, ಸೊ ಇದೆಲ್ಲ ನಾವು ತಿಳ್ಕೊಂತ ಇದ್ರಿ. ಮತ್ತೆ ಇನ್ನೇನು, ಸೊ ನಾವು ಬಂದು ರಾಗಾನುಗ ಭಕ್ತಿ. ಈ ರಾಗಾನುಗ ಭಕ್ತಿ ಅಂದ್ರೆ ಏನು, ನಾವು ಬಂದು ಏನು ಆ ಕೃಷ್ಣ ಪ್ರೇಮ್ ಪ್ರಾಪ್ತಿ ಪಡ್ಕೊಳೋದು, ರಾಧಾ ದಾಸ ಪ್ರಾಪ್ತಿ ಆಗೋದು, ಇದೆಲ್ಲ ನಾವ್ ಎಲ್ಲಿಂದ ಬಂತು, ಇದೆಲ್ಲ ಯಾರು ಬರ್ದಿದ್ದು, ರೂಪ ಗೋಸ್ವಾಮಿನೇ ತಗೊಬಂದಿದ್ದು. ರೂಪ ಗೋಸ್ವಾಮಿ ಬರ್ದಿರ ಇದ್ರೆ ಮಹಾಪ್ರಭು ಬಗ್ಗೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಕ್ಲಿಯರ್ ಆಗಿ. ಮಹಾಪ್ರಭು ಭಾವನೆ ಏನು, ಮಹಾಪ್ರಭು ಭಾವ ಏನು, ಇದೆಲ್ಲ ರೂಪ ಗೋಸ್ವಾಮಿ ಬರ್ದಿರಿದ್ರೆ ಇದೆಲ್ಲ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಇನ್ ಮಹಾಪ್ರಭು ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ ರಾಧಾರಾಣಿ ಬಗ್ಗೆ ಇನ್ನೇನ್ ಗೊತ್ತಾಗುತ್ತೆ. ಅವಾಗ ರಾಧಾರಾಣಿ ಬಗ್ಗೆ ರಾಧಾಕೃಷ್ಣ ಭಕ್ತಿ ಆ ಪ್ರೇಮ ಅನ್ನೋದು ಏನಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ರೂಪ ಗೋಸ್ವಾಮಿ ಇಲ್ದಿರ ಇದ್ರೆ ಅದ್ರಿಗೆ. ಸೊ ರೂಪ ಗೋಸ್ವಾಮಿ ಇನ್ನು ಸೊ ಎಷ್ಟು ಶ್ರೇಷ್ಠ. ಇನ್ನು ಸೋಮವಾರ ಇನ್ನು ಕೇಳಿಸ್ಕೊಳ ರೂಪ ಗೋಸ್ವಾಮಿ ಬಗ್ಗೆ, ಅವ್ರದ್ದು ಅವತ್ತು ತಿರೋಭವತಿಥಿ.
ಹೇಳಿದ್ದೀನಿ, ನೀವು ಎಲ್ಲಾರು ಸ್ವಲ್ಪ ಸ್ವಲ್ಪ ಆದ್ರೂ ಹೇಳ್ಬೇಕು, 5-5 ನಿಮಿಷ ಅವತ್ತು. ಸೊ ಆತರ ಏನಂದ್ರೆ ಇಲ್ಲಿ ತಾತ್ಪರ್ಯ ಹೆಸರು ಏನೋ ಬ್ರಹ್ಮಕ್ಕೆ, ನಾವು ಇದ್ರ ಮುಂಚೆನೆ ಮೊನ್ನೆ ಹೇಳ್ದೆ, ಏನು ಬ್ರಹ್ಮಕ್ಕೆ ಒಂದು ಕಲ್ಪದಲ್ಲಿ 14 ಬರ್ತಾರೆ, ಮನ್ವಂತರ. ಹೇಳಿದ್ದೀನಿ ಅಲ್ವಾ? 14 ಮನ್ವಂತರ ಬರ್ತಾರೆ. ಅದರಲ್ಲಿ ಸೊ ಸ್ವಯಂಭೂ ಮನು ಏನು ಯಾವ ಮನು ಹೆಸರು ಹೇಳಿದ್ದು ಮನೆ? ವೈವಸ್ವತ ಮನು. ವೈವಸ್ವತ ಮನು. ಅದರಲ್ಲಿ 28 ಮಹಾಯುಗದಲ್ಲೇ ಸ್ವಯಂ ಕೃಷ್ಣ ಬರೋದು. ಸ್ವಯಂ ಕೃಷ್ಣ ಬರೋದು. ಅದರಲ್ಲಿ ಎಷ್ಟು ಅಂದ್ರೆ 28 ಮಹಾಯುಗದಲ್ಲಿ ಲಾಸ್ಟ್ ಅಲ್ಲಿ ದ್ವಾಪರ ಯುಗ ಎಂಡಿಂಗ್ ಅಲ್ಲಿ ಸ್ವಯಂ ವ್ರಜೇಂದ್ರನಂದನ್ ಕೃಷ್ಣ ಬರ್ತಾನೆ. ಅದಾದ್ಮೇಲೆ 5,000 ವರ್ಷ ಆದ್ಮೇಲೆ ಚೈತನ್ಯ ಮಹಾಪ್ರಭು ಬರ್ತಾರೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ? ಚೈತನ್ಯ ಮಹಾಪ್ರಭು ಬಂದು ಆ ರಾಧಾರಣ್ಯ ಪ್ರೇಮನ ಆಸ್ವಾದನ ಮಾಡ್ತಾ ಮತ್ತೆ ಆ ವ್ರಜ ಪ್ರೇಮನ ಪ್ರಚಾರನೂ ಮಾಡ್ತಾ ಇದ್ದಾರೆ. इसके पूर्व कल्प में गौर लीला का समय व्रज प्रेम का प्रचार हुआ था. स्वयंभू ब्रह्मा के दिन रात अर्थात प्राय 8,000 युग के बाद वह समस्त लुप्त हो गया. ಸೊ ಏನಾಗ್ತು? ಇದ್ರ ಮುಂಚೆ 8,000 ಯುಗಕ್ಕೆ ಮುಂದ್ಗಡೆ 8,000 ಯುಗಕ್ಕೆ ಮುಂದ್ಗಡೆ ಏನ್ ಮಾಡಿದ್ರು? ಈ ತರ ಭಕ್ತಿ ಕೊಟ್ಟಿದ್ರು. ಆಮೇಲೆ ಈ ಯುಗದಲ್ಲಿ ಮಹಾಪ್ರಭು ಬಂದು ಕೊಡ್ತಾ ಇದ್ದಾರೆ. क्योंकि श्री गौरंग देव के अतिरिक्त कोई भी भगवान का अवतार और आचार्य व्रज का रहस्यमय प्रेम का प्रचार नहीं कर सकते. ಸೊ ಅದರಿಂದ ಸ್ವಯಂ ಕೃಷ್ಣ ಬಿಟ್ಬಿಟ್ಟು ಅಂದ್ರೆ ಭಗವಂತ ಬಿಟ್ಬಿಟ್ಟು ಇನ್ಯಾರು ಈ ಭಕ್ತಿನ ಪ್ರಚಾರ ಮಾಡಕ್ ಆಗಲ್ಲ. ಅದಕ್ಕೆ ತಾನು ಅದ್ವೈತಾಚಾರ್ಯ ಕೃಷ್ಣ ಮುಂದ್ಗಡೆ ಬಂದಿದ್ರು. ಮತ್ತೆ ಯಾಕೆ ನೀನೇ ಬರ್ಬೇಕು ಪ್ರಚಾರ ಮಾಡಕ್ಕೆ ಯಾಕೆ ಹೇಳ್ತಾ ಇದ್ರು ಅದ್ವೈತಾಚಾರ್ಯ? ಯಾಕೆಂದ್ರೆ ಆತರ ಪ್ರೇಮ್ ಕೊಡ್ಬೇಕಂದ್ರೆ ಯಾರು ಬರಬೇಕು? ಮಹಾಪ್ರಭುನೇ ಬರ್ಬೇಕು. ಯಾಕೆ? ಅದ್ವೈತಾಚಾರ್ಯ ಬಂದು ವಿಷ್ಣು ಅವತಾರ ಅಲ್ವಾ? ವೈಕುಂಠ ಭಕ್ತಿ ಬೇಕಂದ್ರೆ ಕೊಡ್ಬೋದು, ಆದ್ರೆ ವೃಂದಾವನ ಭಕ್ತಿ ಕೊಡ್ಬೇಕಂದ್ರೆ ಮಹಾಪ್ರಭುನೇ ಬರ್ಬೇಕು. ಮಹಾಪ್ರಭುನೇ ಬರ್ಬೇಕು. ಅದಕ್ಕೋಸ್ಕರ ಏನ್ ಮಾಡಿದ್ರು ಅದ್ವೈತಾಚಾರ್ಯ? ಏನ್ ಮಾಡಿದ್ರು? ತುಳಸಿದಲ್ಲ ಮಾತ್ರ ಜಲಸ್ಯ ಚುಲಿಕೇನವ ವಿಕ್ರೀದಿತಂ ಸ್ವಮಾತ್ಮನ ಭಕ್ತಿಭ್ಯೋ ಭಕ್ತ ವತ್ಸಲ. ಸೊ ಭಗವಂತ ಏನ್ ಮಾಡ್ದ? ಬಂದು ವಿಕ್ರೀದಿತಂ ಸ್ವಮಾತ್ಮನಂ. ಅದ್ವೈತಾಚಾರ್ಯ ಈ ಶ್ಲೋಕನ ಓದ್ತಾರೆ. ಭಗವಂತ ಅದ್ವೈತಾಚಾರ್ಯಗೆ ಗೊತ್ತಾಗುತ್ತೆ ಭಗವಂತನೇ ಬರ್ಬೇಕು ಅಂತ. ಆದ್ರೆ ಭಗವಂತನೇ ಹೆಂಗ ಬೇಗ ಕರೆಯೋದು? ನಾನು ಹೆಂಗ ಬೇಗ ಕರೆಯೋದು? ಯೋಚನೆ ಮಾಡ್ತಾರೆ, ಎಲ್ಲಾ ಶಾಸ್ತ್ರಗಳು ಓದ್ತಾರೆ. ಸೊ ಏನ್ ಮಾಡುದು? ಶಾಸ್ತ್ರ ಹೋಗಿದ ತಕ್ಷಣ ಈ ಶ್ಲೋಕ ಕಾಣಿಸ್ಕೊಟ್ಬಿಡುತ್ತೆ ಅವ್ರಿಗೆ. ಸ್ಟಾರ್ಟಿಂಗ್ ಅಲ್ಲೇ ಈ ಶ್ಲೋಕ ಕಾಣಿಸ್ಕೊಟ್ಟಿದ ತಕ್ಷಣ ಭಗವಂತ ಬಂದು ಯಾರಿಗೆ ಗಂಗಾ ಜಲದಲ್ಲಿ ತುಳಸಿ ಹಾಕಿ ಭಗವಂತ ನಿವೇದ ಮಾಡ್ತಾನೋ ಅವ್ರಿಗೇನಾಗ್ತಾರೆ? ಭಗವಂತ ಬಂದು ಸೇಲ್ ಆಗ್ಬಿಡ್ತಾನೆ ಅವ್ರಿಗೆ. ಅದರಿಂದ ಏನ್ ಮಾಡಿದ್ರು ಬಂದು? ಸೊ ನರಸಿಂಹ ಶಾಲಿಗ್ರಾಮ್ಗೆ ಅದ್ವೈತಾಚಾರ್ಯ ಏನ್ ಮಾಡ್ತಾ ಇದ್ರು? ಡೈಲಿ ಬಂದು ಆ ತುಳಸಿ ಜಲ ಗಂಗಾ ಜಲ ಅಭಿಷೇಕ ಮಾಡೋದು ಮತ್ತೆ ತುಳಸಿ ಜಲ ಹಾಕಿ ಅರ್ಪಣೆ ಮಾಡ್ತಾ ಇದ್ರು. ಜೋರಾಗಿ ಕರಿತಾ ಇದ್ರು ಭಗವಂತನ. ಆ ಸೌಂಡ್ ವೈಕುಂಠದಲ್ಲಿ ಮಲ್ಕೊಂಡಿರೋ ಭಗವಂತನ ಕೇಳಿಸ್ತಾ ಇತ್ತು ಮಹಾಪ್ರಭುಗೆ. ಸೊ ಮಹಾಪ್ರಭು ಎದ್ದು ಬಂದ್ರು. ಯಾಕೆ? ಅದ್ವೈತಾಚಾರ್ಯ ಕರಿತಿದ್ದ. ಯಾಕೆ? ಆ ಪ್ರೇಮನೆ ನೀನ್ ತಪ್ಪ ಇನ್ಯಾರು ಕೊಡಕ್ ಆಗಲ್ಲ. ಆ ಪ್ರೇಮನ ನೀನ್ ತಪ್ಪ ಇನ್ಯಾರು ಕೊಡೋಕ್ಕಾಗಲ್ಲ. ಸೊ ಅದ್ರಗೋಸ್ಕರನೇ ಅದ್ವೈತಾಚಾರ್ಯ ಸ್ವಯಂ ಮಹಾಪ್ರಭುನ ಕರೆದ್ರು. श्री चैतन्य देव इस सुदीर्घ काल से विलुप्त व्रज की रहस्यमय रसकेली वार्ता का प्रचार करने के लिए परम उत्कंठित थे. इसलिए उन्होंने श्री रूप गोस्वामी हृदय में शक्ति संचार किया. ಸೊ ಏನ್ ಮಾಡಿದ್ರು? ಚೈತನ್ಯ ಮಹಾಪ್ರಭು ಬಂದು ಈ ಭಕ್ತಿನ ತಗೊಬಂದ್ರು. ಆದ್ರೆ ಇದನ್ನ ಪ್ರಚಾರ ಮಾಡೋ ಕೀ ಯಾರ ಕೈಯಲ್ಲಿ ಕೊಟ್ರು? ರೂಪ ಗೋಸ್ವಾಮಿ ಕೈಯಲ್ಲಿ ಕೊಟ್ರು ಇದನ್ನ ಕೀ ಬಂದು. अतः ग्रंथ का श्री चक्रवर्ती ठाकुर का यह कथन है कि श्री रूप गोस्वामी की कृपा से ही भक्ति को रस स्वरूप की अनुभूति हो सकती है, और तो क्या उनकी कृपा के बिना भक्ति में प्रवेश भी संभव नहीं है. यह परम सत्य है. ಅದರಿಂದ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಬಂದು? ರೂಪ ಗೋಸ್ವಾಮಿನಿಂದ ಮಾತ್ರನೇ ಭಕ್ತಿ ಅಂದ್ರೆ ಏನು ಅಂತ ಅರ್ಥ ಆಗೋದು. ಎಷ್ಟವರೆಗೂ ರೂಪ ಗೋಸ್ವಾಮಿ ಕೃಪೆ ಆಗಲ್ವೋ ಅಷ್ಟವರೆಗೂ ಭಕ್ತಿ ಅಂದ್ರೆ ಏನು ಅಂತ ಕೂಡ ಅರ್ಥ ಆಗಲ್ಲ. ಸೊ ಭಕ್ತಿ ಅರ್ಥ ಆಗೋದು ಬಿಡುಕಿ, ಭಕ್ತಿದಲ್ಲಿ ಪ್ರವೇಶನು ಮಾಡಕ್ಕಾಗಲ್ಲ. ರೂಪ ಗೋಸ್ವಾಮಿ ಕೃಪೆ ಇಲ್ದಿರಿದ್ರೆ ಭಕ್ತಿದಲ್ಲಿ ಪ್ರವೇಶನು ಮಾಡಕ್ಕೆ ಆಗಲ್ಲ. ಇಷ್ಟವರೆಗೂ ಅರ್ಥ ಆಯ್ತಾ? ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ ಆನ್ಲೈನ್ ಅಲ್ಲಿ? ಇಲ್ಲ ಪ್ರಭು. ಸರಿ, ನಾಳೆನಿಂದ ಸೊ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಮಾಧುರಿ ಕದಮಿನಿ ಇಂಟ್ರೊಡಕ್ಷನ್ ಮುಗೀತು. ಸರಿನಾ? ನಾಳೆ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಏನು? ರಸ ಸ್ವರೂಪ್ ಶ್ರೀ ಭಗವಾನ್ ಬ್ರಹ್ಮಕ್ಕಿ ಆಶ್ರಯ ಹೇ ಅಂದ್ರೆ ಏನು? ಸೊ ಬ್ರಹ್ಮ ಜ್ಯೋತಿ ಅದು ಭಗವಂತನ ಆಶ್ರಯ ಪಡ್ಕೊಂಡಿದೆ. ಅಂದ್ರೆ ಏನು? ಬ್ರಹ್ಮ ಜ್ಯೋತಿಗಿಂತ ಭಗವಂತ ಶ್ರೇಷ್ಠ ಅನ್ನೋದು. ಸೊ ನಾಳೆ ನೋಡೋಣ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಮಾಧುರ್ಯ ಕಾದಂಬಿನಿ.
ಇವತ್ತಿಗಷ್ಟೇ ಮುಗೀತು, ಇದರಲ್ಲಿ ಚಾರ್ಜ್ ಇಲ್ಲ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.